ಜನಗಳು ಈ ಥರದವರು ಇದೆ, ಅದು ಮನುಷ್ಯರುಗಳಲ್ಲಿ ಈ ಥರದ್ದು ಅಂತ ಕೇಳ್ಪಟ್ಟಿದ್ದೀವಿ. ಆದ್ರೆ ಈ ಥರನ ಅದನ್ನ ಊಹೆ ಮಾಡ್ಕೊಳಕ್ಕೆ ಆಗಲ್ಲ. ಅದು ಕೇಳಿಸ್ಕೊಳ್ಳೋದೇ ಅಸಹ್ಯ ಅನ್ಸುತ್ತೆ, ಅದು ಕೇಳಿಸ್ಕೊಳ್ಳೋದೇ ಬೇಡ ಅನ್ಸುತ್ತೆ. ದೇವರು ಅಂತ ನಾವು ಪೂಜಿಸ್ತೀವಿ, ಈ ಥರನೂ ಮಾಡ್ತಾರ. ಅವ್ನಿಗೆ ಯಾರೋ ಫ್ರಿಜ್ಜಲ್ಲಿ ಒಬ್ಬನ ಉದುರಿಸ್ಬಿಟ್ಟು ಮಡಗಿದ್ನಲ್ಲ, ಯಾರೋ ಹುಡುಗಿನ, ಅದಕ್ಕಿಂತ ಹೀನಾಯವಾಗಿ ಸಾಯಿಸ್ಬೇಕು ಅವನ್ನ, ನಿಜವಾಗ್ಲೂ. ಯಾರಾದರೂ ಆಗಿರಲಿ, ಅದು ತಪ್ಪು ತಂಬತ್ರ ತಪ್ಪೇ ತಾನೆ. ಅವ್ನಿಗಿನ್ನ ಹೀನಾಯವಾಗಿ ಸಾಯಿಸ್ಬೇಕು ಅವನ್ನ, ನಿಜವಾಗ್ಲೂ. ನಾವು ಗೋವನ್ನ ದೇವರು ಅಂತ ಪೂಜಿಸ್ತೀವಿ. ನಾವು ಸಕಲ 8 ಕೋಟಿ ದೇವರುಗಳೆಲ್ಲ ಅದರಲ್ಲಿ ಇರುತ್ತೆ ಅಂತ ನಾವು ನಂಬ್ತೀವಿ. ಅದನ್ನೇ ಹಂಗೆ ಮಾಡಿದ್ರೆ ಅವ್ನು ಬಿಡಬಾರ್ದು, ಅವನ್ನ ಹಿಡ್ಕೊಂಡು ಉತ್ತರಿಸ್ಬೇಕು ಹಂಗೇನೆ. ಥ್ಯಾಂಕ್ ಯು ಮೇಡಮ್. ಅದಕ್ಕೆ ಏನು ಸೇಫ್ಟಿನೇ ಇಲ್ಲ. ಇದಕ್ಕೇನಾದರೂ ಒಂದು ಸರ್ಕಾರ ಕರೆಕ್ಟಾಗಿ ತೀರ್ಮಾನ ತಗೋಬೇಕು. ಅದು ತಗೊಂಡಾಗ ಈ ಥರದ್ದೆಲ್ಲ ಆಗಲ್ಲ. ಅಯ್ಯೋ ತುಂಬಾ ಇದೆ ಮೇಡಮ್, ತುಂಬಾ ಇದೆ ಈ ಥರದ್ದು. ಅದೇ ನೋಡಿ ಸರ್ಕಾರ ಅದಕ್ಕೆ ಕರೆಕ್ಟಾಗಿ ತೀರ್ಮಾನ ತಗೊಂಡ್ರೆ ಇದೆಲ್ಲ ಆಗೋದು ಕಡಿಮೆ ಆಗುತ್ತೆ. ಈ ಮನುಷ್ಯರು ಬಿಟ್ಬಿಟ್ಟು ಪ್ರಾಣಿ ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇನ್ನೆಂಥ ಜನಗಳು, ಇನ್ನೆಂಥ ಕ್ರೂರಿಗಳಪ್ಪ. ಅಸಹ್ಯ ಆಗತ್ತೆ, ಕೇಳೋಕ್ಕೆ ಅಸಹ್ಯ ಆಗತ್ತೆ ಮೇಡಮ್. ಅಯ್ಯ, ಅಂಥ ಪ್ರಾಣಿಗಳು ಅಂಥವ್ರು ಇದಾರಲ್ಲ, ಅಂಥವ್ರನ್ನೆಲ್ಲ ಹಂಗೆ ಸುಟ್ಟಾಕ್ಬಿಡ್ಬೇಕು ಸೀಮೆಣ್ಣೆ ಉಯ್ದು ಅಂತ. ನನ್ನ ಮಕ್ಳು ಇರಲೂಬಾರ್ದು. ಅವರು ಕೇಳಿದ ತಕ್ಷಣವೇ ಒಂಥರ ಆಗುತ್ತಲ್ಲ, ಏನು ಈ ಥರನ ಮನುಷ್ಯರೋಗಿ ಈ ರೀತಿ ಕೂಡ ನಡೆಯುತ್ತಾರ? ಅವ್ರಿಗೇನು ತಲೆ ಇದೆಯಾ ಇಲ್ವಾ? ಏನು ಬುದ್ಧಿ ಅವ್ರಿಗೆ ಬಂತು? ಏನು ಹೇಳೋದು ಅಂತಲೂ ಗೊತ್ತಾಗ್ತಾ ಇಲ್ಲ, ಏನು ಮಾತಾಡೋದಕ್ಕೂ ಆಗ್ತಾ ಇಲ್ಲ. ಇದು ತುಂಬ ಅನ್ಯಾಯ. ಇದು ಮನುಷ್ಯನ ಇಲ್ಲ ಪ್ರಾಣಿಗೆ ಸಂಬಂಧಪಟ್ಟವನೇನ ಅವನು, ಏನು ಅಂತ ಹೇಳಬೇಕು. ಏನು ಅನ್ನಿಸ್ತು ಅಂತಂದರೆ ಅನಿಸೋದೇನೋ ಹಬ್ಬ ತುಂಬ ಇದಾಗುತ್ತೆ, ಏನು ಶಿಕ್ಷೆ ಕೊಟ್ಟರು ಇಂಥದ್ದು ಕೇಳಿ ಕೇಳಿ ಸಾಕಾಗಿದೆ ಅಂತೂ ಜನಗಳಿಗೆ. ಅವ್ರು ಮಾಡೋದು ಅವ್ರಿಗೆ ಒಳ್ಳೆಯದಾಗಿದೆ ಅನಿಸ್ತೇ ವಿನ ನಾವು ಹೇಳೋಕ್ಕೆ ಅವ್ರ ದೇವರೇ ಅವ್ರಿಗೆ ಎಂಥ ಶಿಕ್ಷೆ ಕೊಡಬೇಕು ಅಂತ ಇರೋರಿಗೆ ತಿಳಿಸ್ಬೇಕು. ಅವ್ರಿಗೆ ಈ ಥರ ಮಾಡ್ಬೋದಾ ಹೇಳಿ? ಅದು ತುಂಬ ಅನ್ಯಾಯ. ಅವನಿಗೆ ಏನು ನರಕ ಬರುತ್ತೋ ಅದು ಮುಂದಿನ ಮಾತು ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರ ಮೇಲೂ ಅಂದರೆ ತುಂಬ ಕಷ್ಟ, ತುಂಬ ಜೀವನ ಒಳಗಡೆ ಹೋಗೋದೇ ಕಷ್ಟನ. ಈ ರೀತಿ ನಡೆಯುತ್ತಲ್ಲ, ಹೆಂಗೆ ಅನ್ನೋದು ನಮಗೆ ಗೊತ್ತಿಲ್ಲಪ್ಪ. ಹೆಣ್ಮಕ್ಳಿಗೆ ಸೇಫ್ ಅನ್ಸುತ್ತಮ್ಮ ನಮ್ಮ ಭಾರತ? ಎಲ್ಲಿ ಸೇಫ್ ಇದೆ? ಇದು ಸೇಫಾ? ಇದು ಏನೇನೋ ಈ ಥರ ನಡೀತಾ ಇದ್ರೆ ಯಾವುದು ಸೇಫ್ ಆಗಿದೆ? ಎಷ್ಟೋ ಥರ ಹೆಣ್ಮಕ್ಳಿಗೆ ಅನ್ಯಾಯ ನಡೀತಾನೇ ಇದೆ. ಮೇಲೆ ನಡೆಯುತ್ತೆ ಅಂದರೆ ಇನ್ನು ಆ ಮೂಗು ಜೀವನನೂ ಇಟ್ಕೊಂಡು ಹೊಟ್ಟೆಪಾಡು ನೋಡ್ತಾ ಇದ್ರು, ಈಗ ಅದನ್ನು ಅನ್ಯಾಯ ಮಾಡ್ತಾರೇನೋ ಗೊತ್ತಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಜನ ಸರಿಯಿಲ್ಲ. ಈಗಿನ ಎಲ್ಲ ಕಲ್ಚರ್ ಹಾಳಾಗೋಗಿದೆ. ಜನಗಳು ಭಾರಿ ಮೊದಲು ಥರ ಇಲ್ಲ ಬಿಡಿ. ಅದಕ್ಕೇ ಈ ಥರ ಎಲ್ಲ ಮೋಸ ಆದಾಗ ಇವೆಲ್ಲ ಆಗ್ತಾರದು. ಏನಕ್ಕೆ ಈ ಥರ ಬೇರೆ ನಮ್ಮ ಅಂದರೆ ಬೆಂಗಳೂರು ಹಾಳಾಗೋದು ಬಿಡಿ. ಬೇರೆ ಕಡೆಯಿಂದ ಬಂದಿದ್ದಾರಲ್ಲ ಅವರೇ ಜಾಸ್ತಿ ಮಾಡೋದು. ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ನಮ್ಮ ಹಳ್ಳಿಯವರು ಈ ಕಡೆ ಯಾರೂ ಮಾಡಲ್ಲ. ಬೇರೆ ಸ್ಟೇಟಿಂದ ಅವ್ರಿಗೆ ಬರ್ತಾರಲ್ಲ, ಅವರಿಂದನೇ ಬೆಂಗಳೂರು ಹಾಳಾಗೋಗಿರೋದು. ನಮ್ಮವರು ಸರ್ಕಾರದ್ದು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ನಮಗೆ ಸಪೋರ್ಟ್ ಮಾಡಲ್ಲ. ಇವಾಗ ಏನಾದರೂ ಇವಾಗ ಗಾಡಿಗಳು ಅವ್ರು ವ್ಯಾಪಾರ ಮಾಡ್ತಾರೆ, ಸುಮ್ಮನೆ ಇರ್ತಾರೆ. ಅದೇ ನಮ್ಮವ್ರು ಯಾರು ಮಾಡ್ತಾಯಿದ್ರೆ ಓಡಿಸ್ತಾರೆ. ಅಂಥ ನಮ್ಮ ಜನ, ನಮ್ಮ ಸರ್ಕಾರ ಇರೋದು ಸರಿ ಇಲ್ಲ. ನಮ್ಮ ಮೊದಲು ಸರ್ಕಾರ ಸರಿ ಇಲ್ಲ. ಅದು ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗಿದೆ. ಅವರೇ ಅದೇನು ಹೇಳ್ತಾರಲ್ಲ, ಮೇಟಿನ ಹೆಸರಿನ ರಾಟೆ ಕಟ್ಕೊಂಡು ಏನು ಮಾಡ್ಬೇಕು ನಾವು? ಹಂಗೆ ಆ ಥರ ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಇದು ಮಾಡ್ಬೇಕಾದ್ರೆ ಇನ್ನೂ ಭಾರಿ ಹಿಂಸೆ ಇದಾಗುತ್ತೆ. ಇನ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಇನ್ನೂ ಇದು ಕೊಲೆ ಸುಳ್ಳಿಗೆ ಈ ಥರ ಹೇಳಿದ್ರಲ್ಲ, ಆ ಥರದ್ದೆಲ್ಲ ಜಾಸ್ತಿ ಆಗುತ್ತೆ, ಕಮ್ಮಿ ಅಂತೂ ಆಗಲ್ಲ. ಅಮಾನ್ಯ ಅಲ್ವಾ? ಈ ಕಾಮಕನಿಗೆ ಯಾವ ಥರ ಶಿಕ್ಷೆ ಕೊಡಬೇಕು? ಗಲ್ಲು ಶಿಕ್ಷೆ ಕೊಡಬೇಕು. ಅಲ್ಲ, ಪ್ರಾಣಿ ಮೇಲೆ ಹಿಂಗೆ ಮಾಡ್ತಾರೆ ಅಂದರೆ ಈಸ್ ನಾಟ್ ಅಟ್ ಆಲ್ ಎ ಹ್ಯೂಮನ್ ಬೀಯಿಂಗ್. ಮನುಷ್ಯನೇ ಅಲ್ಲ. ವೆರಿ ಹಾರಿಬಲ್. ಈಗ ಹೆಣ್ಮಕ್ಳು ಬಿಡ್ತಿಲ್ಲ, ಈಗ ವಯಸ್ಸಾದವ್ರನ್ನೂ ಬಿಡಲ್ಲ. ಅಲ್ಲ ಬಿಡಿ, ಪ್ರಾಣಿಗಳಿಗೆ ಬಿಡ್ತಾ ಇಲ್ಲಲ್ಲ. ದಟ್ ಮೀನ್ಸ್ ಈಸ್ ನಾಟ್ ಅಟ್ ಆಲ್ ಎ ಹ್ಯೂಮನ್ ಬೀಯಿಂಗ್. ಅವ್ರ ಮನುಷ್ಯರೇ ಅಲ್ಲ. ಸರ್ಕಾರ ಯಾವ ರೀತಿ ಕ್ರಮ ತಗೋಬೇಕು. ದೇ ಹ್ಯಾವ್ ಟು ಬ್ರಿಂಗ್ ಟು ದ ನೋಟಿಸ್. ಅದಕ್ಕೊಂದು ವಾಟ್ ಯು ಟೆಲ್ ರೂಲ್ ಮಾಡಬೇಕು. ಅದಕ್ಕೊಂದು ಶಿಕ್ಷೆ ಇದು ಮಾಡಲೇಬೇಕು ಅಲ್ವಾ? ಗೋಮಾತೆ ಕರೆಕ್ಟ್. ಈ ಕಡೆ ಗೋಮಾತೆ ಅಂತಾರೆ, ಈ ಕಡೆ ಇದ್ದಾಳೆ. ನೋ ಬಡಿ ಈಸ್ ಟೇಕಿಂಗ್ ಆ್ಯಕ್ಷನ್. ತಾಯಿ ಅಂತ ಪೂಜಿಸ್ತೀವಿ ನಾವು. ಕಾಮಧೇನು ಕರೆಕ್ಟ್.
ಪುಣ್ಯ ಕೋಟಿ. ಅದೇ ಅವ್ರ ದೇವ್ರು ಅನ್ನೋದೇ ಇಲ್ಲ, ಅದಕ್ಕೆ ಅವರು ಹಿಂಗಿರೋದು. ಕರೆಕ್ಟ್ ಹೇಳಿದ್ರಲ್ಲ, ಗಲ್ಲು ಶಿಕ್ಷೆ ಕೊಡಲೇಬೇಕು. ದಿಸ್ ನೋ ಅದರ್ ನಥಿಂಗ್. ಹಿಡಿದು ಗಲ್ಲಿ ಶಿಕ್ಷೆ ಕೊಡಬೇಕು. ದಟ್ ಈಸ್ ಅವಾಗ ಆ ಗೋಮಾತೆಗೆ ಅಟ್ಲೀಸ್ಟ್ ಒಂದು ಇದಾದರೂ ಸಿಗುತ್ತೆ. ಕರೆಕ್ಟ್.